ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಮತ್ತು ನಿಮ್ಮ ಮುಂದೆಗಡೆ ಇದಕ್ಕಿಂತ ಮೊದಲು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ನಿಮಗೆ ಜಂತರ ಮಂತ್ರ ಕಾರ್ಯಕ್ರಮ ಆದಮೇಲೆ ಎಲ್ಲ ತಿಳಿ ಹೇಳಿದ್ವಿ. ಆದರೂ ಕೂಡ ನಮ್ಮ ಸೆಂಟ್ರಲ್ ಕಮಿಟಿಯವರು ಇದು ಕ್ಯಾಬಿನೆಟ್ ಮೀಟಿಂಗ್ ಏನು ನಡೀತಾ ಇದೆ ಅದು 1st of ಏಪ್ರಿಲ್ವರೆಗೂ ನಡೀತಾ ಇತ್ತು. ಅದಕ್ಕೆ ನಾವೆಲ್ಲರೂ ಡಿಸಿಷನ್ ತೊಗೊಂಡು ಈ ಕ್ಯಾಬಿನೆಟಲ್ಲಿ ಏನಾದರೂ ಮಾಡಬೇಕು, ನಾವು ಪ್ರೆಷರ್ ಕ್ರಿಯೇಟ್ ಮಾಡಬೇಕು ಅಂತ ಮತ್ತೆ ಎಲ್ಲ ನಮ್ಮ ಇಂಪಾರ್ಟೆಂಟ್ ಕೋರ್ ಕಮಿಟಿ ಮೆಂಬರ್ಸು ಡೆಲ್ಲಿಗೆ ಪ್ರಯಾಣ ಬೆಳೆಸಿ 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ನಾವಲ್ಲೇ ಇದ್ದು ಕೆಲವು ಕೆಲಸಗಳನ್ನು ಮಾಡಿದ್ವಿ. 24ನೇ ತಾರೀಕು ದಿವಸ ಫಸ್ಟ್ ಡೇ ನಾವು ಹೇಮಾ ಮಾಲಿನಿ ಅವ್ರನ್ನ ಮೀಟ್ ಮಾಡಿದಾಗ ಹೇಮಾ ಮಾಲಿನಿ ಅವರು ಕೂಡ ನಾನು ನಿಮಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟು ತೊಗೊಳ್ತೀನಿ, ಅಲ್ಲಿ ಹೋಗಿ ಮಾತಾಡೋಣ, ಏನಿದ್ದು ಒಂದು ರಿಸಲ್ಟ್ ತೆಗೋಣ ಅಂತ ಹೇಳಿದರು. ನೀವು ಇರ್ರಿ, ನಾನು ನಿಮ್ಮನ್ನ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು. ಅವ್ರು ಮೀಟ್ ಮಾಡಿ ಬಂದ ಮೇಲೆ ನಾವು ಮತ್ತೆ ನಮ್ಮ MP ಗಳನ್ನು ಭೇಟಿಯಾಗೋದು, ಮಿನಿಸ್ಟ್ರಿಗಳನ್ನ ಭೇಟಿಯಾಗೋದು, ಬೇರೆ ಕಾರ್ಯಕ್ರಮಗಳನ್ನು ಹಾಗೆ ನಡೆಸ್ತಾನೆ ಇದ್ವಿ. ಮಧ್ಯಾಹ್ನ ಅವ್ರ ಫೋನ್ ಬಂತು, ಹೇಮಾ ಮಾಲಿನಿ ಅವ್ರ ಫೋನ್ ಬಂತು. ಬಂದಮೇಲೆ ಅವ್ರು ಸ್ವತಃ PM ಆಫೀಸ್ಗೆ ಹೋಗಿ ಕೇಳಿದಾಗ ಆವಾಗ PM ಅವ್ರ ಕಡೆಯಿಂದ ಏನು ಮೆಸೇಜ್ ಬಂದಿದೆ ಅಂದರೆ, ಇಲ್ಲ ನೀವು ನಿರ್ಮಲಾ ಸೀತಾರಾಮನ್ ಮೀಟ್ ಮಾಡಿರಿ, ಅಷ್ಟೇ ಮೆಸೇಜ್ ಬಂತು. ಆಮೇಲೆ ನಾವು ಕೂಡ ನಿರ್ಮಲಾ ಸೀತಾರಾಮನ್ ಅಪಾಯಿಂಟ್ಮೆಂಟ್ಗೆ ಟ್ರೈ ಮಾಡಿದ್ವಿ. ಅವರು ತಮ್ಮ ಬ್ಯುಸಿ ಶೆಡ್ಯೂಲಿಂದ ಅವರು ನಮಗೆ ಸಿಗಲಿಲ್ಲ. ಇದು ಒಂದು ವಿಷಯ. ಅದಾದಮೇಲೆ ಕೆಲವು ಮಿನಿಸ್ಟ್ರಿಗಳನ್ನ ಮೀಟ್ ಮಾಡಿದ್ವಿ, ಕೆಲವು MP ಗಳನ್ನು ಮೀಟ್ ಮಾಡಿದ್ವಿ. ನಮ್ಮ ಕರ್ನಾಟಕದ ತೇಜಸ್ವಿ ಸೂರ್ಯ ಅವ್ರನ್ನ ಮೀಟ್ ಮಾಡಿದ್ವಿ. ಅವರು ಕೂಡ ತೇಜಸ್ವಿ ಸೂರ್ಯ ಅವ್ರು ಕೂಡ ಹೇಳಿದರು, ಇಲ್ಲ ನೀವು ನೆಕ್ಸ್ಟ್ ವಿಸಿಟಲ್ಲಿ ಬರ್ರಿ, ನಾನು ನಿಮ್ಮ ಜೊತೆಗೆ ನಿಮಗೆ ಮನ್ಸುಖ್ ಮಾಂಡವಿಯವ್ರ ಜೊತೆಗೂ ಕರ್ಕೊಂಡು ಹೋಗ್ತೀನಿ, ಆದರೆ ಪ್ರೈಮ್ ಮಿನಿಸ್ಟರ್ ಕಡೆಯೂ ಕರ್ಕೊಂಡು ಹೋಗಿ ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ನಾನು ಡೆಫಿನೆಟಾಗಿ ಹೆಲ್ಪ್ ಮಾಡ್ತೀನಿ ಅಂತ ತೇಜಸ್ವಿ ಸೂರ್ಯ ಅವರು ಕೂಡ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗೂ ಈ ಪಾರ್ಲಿಮೆಂಟ್ರಿ ಕಮಿಟಿ ರಿಪೋರ್ಟ್ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಎಲ್ಲ MP ಗಳನ್ನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಸರ್ ನೀವು ಪಾರ್ಲಿಮೆಂಟ್ರಿ ಕಮಿಟಿ ರಿಪೋರ್ಟಲ್ಲಿ ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದೀರಾ, ಹಾಗೂ ಆದಷ್ಟು ಜಲ್ದಿ ಇದೇ ಕ್ಯಾಬಿನೆಟಲ್ಲಿ ಇದನ್ನು ರಿಸಾಲ್ವ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿರಿ ಅಂತ ಕೇಳ್ಕೊಂಡಿದ್ವಿ. ಅದೊಂದು ಕೆಲಸ ಮಾಡಿದ್ವಿ. ಆಮೇಲೆ CPFC ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನ್ಗೆ 27ನೇ ತಾರೀಕು ನಾವು ಹೋದ್ವಿ. ಯಾಕಂದರೆ ಅಲ್ಲಿ ದೆಹಲಿಯಲ್ಲಿದ್ದಾಗ ನಾವೇ ಮೆಮೊರಂಡಮ್ ಕೊಡೋಣ, ಯಾಕೆ ನಾವು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಹೋಗಿ ಅಲ್ಲಿ ನಾವು ಚಂದ್ರಮೌಳಿ ಸರ್ ಈಸ್ ದ ಅಡಿಷ್ನಲ್ ಚೀಫ್ ಕಮಿಷನರ್ ಆಫ್ ಪ್ರಾವಿಡೆಂಟ್ ಫಂಡ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ನಮ್ಮ ಮೆಮೊರಂಡಮ್ ಕೊಟ್ಟು ನಾವು ಕೆಲವು ವಿಷಯಗಳನ್ನು ಅವ್ರ ಕಡೆ ಚರ್ಚೆ ಮಾಡಿ, ಇದು ಎಲ್ಲ ಕಡೆ ನಡೀತಾ ಇದೆ, ಹೌದು ನನಗೆ ಗೊತ್ತಿದೆ, ನನಗೆ ಬರ್ತಾ ಇದೆ, ಈಗ ನೋಡಿ ರಿಪೋರ್ಟ್ ಬರ್ತಾ ಇದೆ, ಎಲ್ಲ ಕಡೆ ಎಲ್ಲ ನಿಮ್ಮವರು ಮಾಡ್ತಾ ಇದ್ದಾರೆ, ಮಾಡಿರಿ, ಇಲ್ಲ ನಮ್ಮ ಕಡೆಯಿಂದ ಎಲ್ಲ ನಾವು ಮಾಡಿದ್ದೀವಿ ಅಂತ ಅವ್ರು ಅಂದರು. ಆಮೇಲೆ ಜಗ್ಗಿ ಮೇಡಮ್, ಇನ್ನೊಬ್ಬರು ಆ ಮೇಡಮು ಪೆನ್ಷನ್ ಕ್ಯಾಲ್ಕುಲೇಷನ್ ಇನ್ಚಾರ್ಜ್ ಅವರು, ಆ ಮೇಡಮ್ ಕೂಡ ಇಂಡಿವಿಜುವಲ್ ಮೀಟ್ ಮಾಡಿದಾಗ ಅವರು ಕೆಲವು ವಿಷಯಗಳನ್ನು ಹೇಳಿದರು. ನಮ್ಮ ಕಡೆಯಿಂದ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟು ಕಳಿಸಿಬಿಟ್ಟಿದ್ದೀವಿ. ಈಗ ಇದ್ದದ್ದೆಲ್ಲ ಸರ್ಕಾರದ ಕಡೆ ಅವರೇ ಡಿಸೈಡ್ ಮಾಡಬೇಕು. ಆಮೇಲೆ ಮೇನ್ ಕಮಿಷನರ್ ಆಫ್ CPFC ರಮೇಶ್ ಕೃಷ್ಣಮೂರ್ತಿ ಅವರಿಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದಾಗ ಅವರು ಇವು ಜಗ್ಗಿ ಮೇಡಮ್ಮು, ಚಂದ್ರಮೌಳಿ ಸರು, CPFC ಕಮಿಷನ್ 3 ಜನ ಸೇರಿ ಒಂದು ಹೈ ಲೆವೆಲ್ ಮೀಟಿಂಗನ್ನು ತುಂಬ ಹೊತ್ತು ಮಾತಾಡಿದ್ವಿ. ನಾವು ಕೆಲವು ಸಜೆಷನ್ಸ್ ಕೊಟ್ವಿ, ಅವರು ಹೇಳಿದರು. ಅವರು ಕೂಡ ತಮ್ಮಲ್ಲಿ ಏನಾಗ್ತದೆ ಅಂತ ದೊಡ್ಡ ವಿಷಯಗಳನ್ನೆಲ್ಲ, ಒಳಗಿನ ವಿಷಯಗಳಲ್ಲೆಲ್ಲ ಗೊತ್ತಾಯಿತು. ಇದು ಮಾಡಿ ನಾವು ರಿಟರ್ನ್ ಬಂದಮೇಲೆ ಮತ್ತೆ 28ನೇ ತಾರೀಕು ಕೂಡ ನಾವು ಕೆಲವು MP